ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಿಂದ್ಗಡೆನೂ ಇಲ್ಲ ಮುಂದ್ಗಡೆನೂ ಗೊತ್ತಾಯ್ತು. ಹೃದಯದಲ್ಲಿ ಪುಟ್ಟಣ್ಣವ್ರನ್ನ ನೆನೆಸ್ಕೊಂಡು, ರೈತ ಸಂಘವನ್ನ ನೆನೆಸ್ಕೊಂಡು, ಆ ಆಶಯಗಳನ್ನ ನೆನೆಸ್ಕೊಂಡು ಮನಪೂರ್ವಕವಾಗಿ ಜಯವಾಗ್ಲಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪುಟ್ಟಣ್ಣಯ್ಯವರಿಗೆ ಈಗ ಅಲ್ಲಿಗೂ ಕೇಳಿಸ್ತು, ಊಟ ಮಾಡ್ತಾ ಇರೋರ್ಗೂ ಕೇಳಿಸ್ತು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಪ್ರೇರಕ ಶಕ್ತಿ ಶ್ರೀಮತಿ ಸುನೀತಾ ಪುಟ್ಟಣ್ಣಯ್ಯನವರೇ, ಪ್ರೀತಿಯಿಂದ ಈ ವೇದಿಕೆಗೆ ಆಹ್ವಾನಿಸಿದಂತಹ ಅಧ್ಯಕ್ಷರಾದಂತಹ ಬಡಗಪುರ ನಾಗೇಂದ್ರನವರೇ, ಸರ್ವೋದಯ ಕರ್ನಾಟಕ ಪಕ್ಷದ ಅಧ್ಯಕ್ಷರಾದಂತಹ ಚಾಮರಸ ಮಾಲಿ ಪಾಟೀಲ್ ರವರೇ, ಹಾಗೂ ಇಲ್ಲಿರುವಂತಹ ಎಲ್ಲ ಹಿರಿಯ ಗಿರಿಯ ಬಂಧುಗಳೇ, ಆತ್ಮೀಯರೇ, ರೈತ ಸಂಘದ ಕಾರ್ಯಕರ್ತರೇ, ಪುಟ್ಟಣ್ಣಯವರ ನೆನಪೇ ಆತರ. ಒಂದು ವರ್ಷದಿಂದ ನಾನು ರೈತ ಸಂಘದ ಚಟುವಟಿಕೆಗಳಿಂದ ದೂರ ಇದ್ದೆ. ಆದ್ರೆ ಈ ಸಮಾರಂಭದಿಂದ ದೂರ ಇರೋದಕ್ಕೆ ಮನಸ್ಸು ಒಪ್ಪಲಿಲ್ಲ. ಅವರ ಸೆಳೆತನೇ ಹಾಗೆ. ಎಲ್ಲೋ ಒಂದ್ ಕಡೆ ಮಾತಾಡ್ತಿದ್ರು, ಮಾತಾಡೋರ ವಿಚಾರ ಬೇರೆ ಇರ್ಲಿ. ಯಾಕೆ ಪುಟ್ಟಣ್ಣಯ್ಯವರು ಇವತ್ತಿಗೂ ಪ್ರಸ್ತುತ? ಅವ್ರು MLA ಆಗಿದ್ರು ಅಂತನಾ? 100 ಜನ MLA ಆಗಿದಾರಪ್ಪ. ಅಧಿಕಾರದಲ್ಲಿ ಇದ್ರು ಅಂತನಾ? ಆ ತರ ಅಧಿಕಾರನ ಬೇಕಾದಷ್ಟು ಜನ ಮಾಡಿದ್ದಾರೆ. ಯಾಕೆ ಅವರು ಇವತ್ತಿಗೂ ಪ್ರಸ್ತುತ ಅಂದ್ರೆ, ಯಾವತ್ತೂ ಅವರು ನನ್ನ ರೈತ ಸಂಘದ ವಿಚಾರಗಳಿಗಿಂತ ಸಿದ್ಧಾಂತಕ್ಕಿಂತ ನಾನು ದೊಡ್ಡವನಲ್ಲ ಅನ್ಕೊಂಡಿದ್ರಿಂದ, ಯಾವತ್ತೂ ಅವ್ರ ಮೇಲೂ ನಾನು ನನ್ನದೇ ಮುಖ್ಯ, ನನ್ನ ವ್ಯಕ್ತಿತ್ವದಲ್ಲೇ ನಡಿಬೇಕು ಅಂತ ಯಾವತ್ತೂ ಅನ್ಕೊಂಡವರಲ್ಲ. ರೈತ ಸಂಘದ ವಿಚಾರ, ಸಿದ್ಧಾಂತವೇ, ಬದ್ಧತೆ ಅದೇ ಮುಖ್ಯ ಅಂತ ಅನ್ಕೊಂಡಿದ್ರು. ಅದಕ್ಕೆ ಇವತ್ತುವರೆಗೂ ಅವರು ಪ್ರಸ್ತುತ. ನಾವು ತಿಳ್ಕೊಳ್ಬೇಕಾಗಿರುವಂತ ಮೊದಲ ಪಾಠ ಪುಟ್ಟಣ್ಣಯವರಿಂದ ಅಂತಂದ್ರೆ, ವ್ಯಕ್ತಿ ಮುಖ್ಯ ಅಲ್ಲ, ಸಿದ್ಧಾಂತ ಮುಖ್ಯ, ವಿಚಾರ ಮುಖ್ಯ ಅನ್ನುವಂಥದ್ದು. ಇವತ್ತು ಗಾಂಧಿ ಪ್ರಸ್ತುತ ಅಂತ ಅನ್ಸಿದ್ರೆ, ಅಂಬೇಡ್ಕರ್ ಪ್ರಸ್ತುತ ಅನ್ಸಿದ್ರೆ, ಬಸವಣ್ಣವ್ರು ಇರ್ಬೋದು, ಬುದ್ಧ ಇರ್ಬೋದು, ಕುವೆಂಪು ಇರ್ಬೋದು, ಇವರು ಪ್ರಸ್ತುತ ಯಾಕೆ ಅಂತಂದ್ರೆ ಆ ವಿಚಾರಗಳು, ಅವರು ಕೊಟ್ಟಂತ ದಾರಿ. ಹಾಗಾಗಿ ಇವತ್ತಿಗೂ ನಮ್ಗೂ ಅವರು ಪ್ರಸ್ತುತವಾಗಿ ಕಾಣಿಸ್ತಾರೆ. ಒಂದು 12 ವರ್ಷದಿಂದ ನಾನು ರೈತ ಸಂಘಕ್ಕೆ ಅಷ್ಟು ಪರಿಚಯ ಇರಲಿಲ್ಲ. ನೈಸರ್ಗಿಕ ಕೃಷಿ ಸಮಾರಂಭ ಮೈಸೂರಿನಲ್ಲಿ ಸುಮಾರು ಒಂದು 2000 ಜನಕ್ಕೆ ತರಬೇತಿ ಕಾರ್ಯಕ್ರಮ ಕೇವಲ ಫೋನ್ ನಲ್ಲಿ ಕರೆದಿದ್ದು. ನಾನು ಸಾಮಾನ್ಯ ಕಾರ್ಯಕರ್ತ. ಬಂದ್ರು, ಖುಷಿ ಪಟ್ರು. ನಂತರ ಕೆರೆ ಉಳಿಸಿ ಅನ್ನುವಂತ ಅಭಿಯಾನಕ್ಕೆ ಪಾದಯಾತ್ರೆ ಮಾಡ್ತೀನಿ ಎಂದಾಗ್ಲೂ ಅಷ್ಟೇನೆ ಕೇವಲ ಫೋನ್ ನಲ್ಲಿ ಕರೆದಿದ್ದು. ಬಂದ್ರು, ಅದನ್ನ ತುಂಬಾ ಸ್ಫುಟವಾಗಿ ಮಾತಾಡಿದ್ರು, ಅದರ ಬಗ್ಗೆ ಪ್ರೋತ್ಸಾಹ ಕೊಟ್ಟರು. ಒಂದು ಬಾರಿ ಒಬ್ಬ IAS ಅಧಿಕಾರಿ ಮೇಲೆ ಹಲ್ಲೆ ಆಗಿತ್ತು. ನಾವು ಪ್ರತಿಭಟನೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅಲ್ಲಿಗೂ ಸಹ ಕೇವಲ ಕರೆಯ ಮೇಲೆ ಬಂದಿತ್ತು. ನನಗೆ ಅವಾಗ ಅನ್ಸಿದ್ದು, ಪುಟ್ಟಣ್ಣಯ್ಯವರು ಅಂತಂದ್ರೆ ಎಲ್ಲೇ ಇರ್ಲಿ, ತಳಸ್ತರದ ಯಾವುದೇ ಸಮಸ್ಯೆಗಳಿದ್ರೆ ಅದಕ್ಕೆ ಉತ್ತರ ಹುಡುಕುವಂತ ಯಾರೇ ಆಗಿದ್ರು ಅವ್ರಿಗೆ ಬೆಂಬಲ ಕೊಡುವಂತ ಕೆಲಸವನ್ನ ಅವ್ರು ಮಾಡ್ತಿದ್ರು. ಹಾಗಾಗಿ ಅವರು ಇವತ್ತಿಗೂ ಪ್ರಸ್ತುತ. ಇವತ್ತು ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಇಡೀ ಇಂಡಿಯಾದಲ್ಲಿ ಪ್ರಚಾರ ಆಗಿದೆ. ಕೋಟ್ಯಾಂತರ ಜನ ನೈಸರ್ಗಿಕ ಕೃಷಿಯನ್ನ ಪಾಲಿಸ್ತಾ ಇದ್ದಾರೆ. ಇವತ್ತು ಅದು ಗಟ್ಟಿಯಾದ ನೆಲೆಯನ್ನ ಒದಗಿಸ್ಕೊಂಡಿದ್ದು ರೈತ ಸಂಘ. ಪುಟ್ಟಣ್ಣಯ್ಯವರು ಅಂದ್ರೆ ಹೆಚ್ಚುಗಾರಿಕೆ ಅಲ್ಲ. ರೈತನ ಹಲವು ಸಮಸ್ಯೆಗಳಿಗೆ ಸ್ಪಷ್ಟವಾದ ಉತ್ತರವನ್ನ ಕಂಡುಕೊಳ್ಳೋದ್ರ ಬಗ್ಗೆ ಹಲವಾರು ಬಾರಿ ಯೋಚನೆ ನಡೆಸಿದ್ದು ಪುಟ್ಟಣ್ಣಯ್ಯವರು. ನಾಗೇಂದ್ರಣ್ಣ ಒಂದ್ಸಲಿ ನನಗೆ ಒಂದು ವಿಚಾರ ಹೇಳ್ತಿದ್ರು. ಪುಟ್ಟಣ್ಣಯ್ಯವರು ಒಂದು ಬಾರಿ ಒಬ್ರು ಚೀಫ್ ಮಿನಿಸ್ಟರ್ ಕರೆದ್ರಂತೆ, ಬನ್ನಿ ನಿಮ್ಮನ್ನ ಕೃಷಿ ಮಂತ್ರಿ ಮಾಡ್ತೀನಿ ಅಂತೇಳಿ. ಇವತ್ತು ಬರೀ ಗ್ರಾಮ ಪಂಚಾಯತಿ ಅಧ್ಯಕ್ಷನ್ ಮಾಡಕ್ಕೇನೆ
ಮಾಡ್ತೀನಿ ಅಂದ್ರೆ ಓಡೋಗುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಕೃಷಿ ಮಂತ್ರಿ ಮಾಡ್ತೀನಿ ಅಂತ ಕರೆದ್ರೆ ಇವ್ರು ತಪ್ಪಿಸ್ಕೊಂಡು ತಿರ್ಗಾಡಿದ್ರು, ನನಗ್ ಬೇಡ ಅಂದ್ರು. ಈ ಶಾಲಾ ಹಾಕೊಂಡು ಓಡಾಡಿದ್ರೆ ನಾನೇ ಮುಖ್ಯಮಂತ್ರಿ, ನನಗ್ ಬೇಕಾಗಿಲ್ಲ, ನಾನು ವಿಚಾರಕ್ಕೆ ಬದ್ಧವಾಗಿರ್ತೀನಿ, ಸಿದ್ಧಾಂತಕ್ಕೆ ಬರ್ತಾ ಇರ್ತೀನಿ, ರೈತ ಸಂಘ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅನ್ನುವಂತ ತೀರ್ಮಾನ ಇದೆಯಲ್ಲ, ಅದು ಇವತ್ತು ಅವರನ್ನ ನೆನೆಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ. ಅಧಿಕಾರವನ್ನ ಪಕ್ಕಕ್ಕಿಟ್ಟು ಜನರ ಸಮಸ್ಯೆಯೇ ನನಗೆ ಮುಖ್ಯ ಅನ್ನುವಂತ ನಿರ್ಧಾರ ಇದೆಯಲ್ಲ, ಇದು ನಾವು ಕೈಗೊಳ್ಬೇಕಾಗಿರುವಂತ ನಿರ್ಧಾರ. ಇತ್ತೀಚಿನ ದಿನಗಳಲ್ಲಿ ವಿಚಾರಧಾರೆಗಳನ್ನ ಒಡೆಯುವಂತ ಕೆಲಸ ಆಗ್ತಾ ಇದೆ. ಗಾಂಧಿಯ ವಿಚಾರಧಾರೆ ಇರ್ಬೋದು, ಅಂಬೇಡ್ಕರ್ ವಿಚಾರಧಾರೆ ಇರ್ಬೋದು, ಕುವೆಂಪು ಅವರ ವಿಚಾರಧಾರೆ ಇರ್ಬೋದು, ಬಸವಣ್ಣವರ ವಿಚಾರಧಾರೆ ಇರ್ಬೋದು, ಸಂಪೂರ್ಣವಾಗಿ ಒಡೆಯುವಂತ ಕೆಲಸ ನಡೀತಾ ಇದೆ. ಮತಗಳ ಮಧ್ಯೆ ದ್ವೇಷ, ಜಾತಿಗಳ ಮಧ್ಯೆ ದ್ವೇಷ, ಒಬ್ಬೊಬ್ಬರನ್ನು ಡಿವೈಡ್ ಮಾಡಿ ಆಳುವಂತ ಕೆಲಸ ನಡೀತಾ ಇದೆ. ಬ್ರಿಟಿಷರಿಗಿಂತ 100 ಪಟ್ಟು ಹೆಚ್ಚು ಕೆಲಸ ನಡೀತಾ ಇದೆ. ಇದನ್ನ ತಡಿಬೇಕು ಅಂದ್ರೆ ಇರುವಂತದ್ದು ಒಂದೇ, ಅದು ರೈತ ಸಂಘ, DSS, ಕಾರ್ಮಿಕ ಸಂಘಟನೆಗಳಷ್ಟೇ ಇದನ್ನ ತಡೆಯಕ್ ಸಾಧ್ಯ ಹೊರತು ಇನ್ಯಾರ ಕೈಲೂ ಇದನ್ನ ತಡೆಯಕ್ ಸಾಧ್ಯ ಇಲ್ಲ. ನಮ್ಮ ಸಂವಿಧಾನವನ್ನ ಉಳಿಸ್ಕೋಬೇಕು ಅಂದ್ರೆ, ನಮ್ಮ ಸಂವಿಧಾನದ ಆಶಯಗಳನ್ನ ಉಳಿಸ್ಕೋಬೇಕು ಅಂತಂದ್ರೆ ಅದು ಕೇವಲ ರೈತ ಸಂಘದಿಂದ ಮಾತ್ರ ಸಾಧ್ಯ. ನಮ್ಮ ದಲಿತ ಸಂಘದಿಂದ, ಕಾರ್ಮಿಕ ಸಂಘಟನೆಗಳಿಂದ, ಇತರ ಪ್ರಗತಿಪರ ಸಂಘಟನೆಗಳಿಂದ ಮಾತ್ರ ಸಾಧ್ಯ. ಸಂವಿಧಾನ ಹೋಯ್ತು ಅಂದ್ರೆ ನಾವು ಇರಕ್ ಸಾಧ್ಯ ಇಲ್ಲ. ದಯಮಾಡಿ ಇಲ್ಲಿರುವಂತ ಕಾರ್ಯಕರ್ತಗಳಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಸುತ್ತಮುತ್ತಲು ಜಾಸ್ತಿ ಜನ ಬೇಡ, 20 ಜನನ್ನ ಈ ಆಶಯಗಳಿಗೆ ಬದ್ಧಾಗೋಂಗ್ ಮಾಡಿ. ಮುಂದಿನ ಪೀಳಿಗೆಗೆ ಇದು ಉಳಿಬೇಕು, ಬೆಳಿಬೇಕು. ಹೆಂಗೆ ನಾವು ಆಸ್ತಿ ಕೊಟ್ಟು ಹೋಗ್ತೀವೋ ಮಕ್ಕಳಿಗೆ, ಅದೇ ತರದಲ್ಲಿ ರೈತ ಸಂಘವನ್ನ ಕೊಟ್ಟು ಹೋಗುವಂತ ಕೆಲಸ ಮಾಡಬೇಕು. ಮಾಡ್ತೀರಾ? ಹಂಗಂತೀರಾ ಅಷ್ಟೇ. ಮುಂದೆ ಈಗ 3-4 ಸಾವಿರ ಜನ ಬಂದಿದ್ದೀರಿ, 20 ಜನ ಅಂದ್ರೂ 40,000 ಜನ ಆಯ್ತದೋ ಇಲ್ವೋ? ಮಾಡ್ತೀರಾ? ಮಾಡ್ತೀರಿ ಅನ್ನುವಂತ ಭರವಸೆ ಮೇಲೆ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.